ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಮೆಂತ್ಯ ಚಟ್ನಿನ ತುಂಬ ಸುಲಭವಾಗಿ ಮಾಡುವಂತಹ ವಿಧಾನ, ತುಂಬ ಟೇಸ್ಟಿಯಾಗಿ ಮತ್ತು ಜೊತೆಗೆ ಹೆಲ್ದಿ ಕೂಡ, ಆರೋಗ್ಯಕ್ಕಂತೂ ಸೂಪರಾಗಿ ಹೇಳಿ ಮಾಡಿಸಿದಂಥ ರೆಸಿಪಿ. ಇಲ್ಲಿ ನಾವು ಒಂದು ಚಟ್ನಿ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ. ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ನಿಮಗೆ ಕಹಿ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಲೈಟಾಗಿ ತೊಗೋಬೋದು. ತೊಗರಿಬೇಳೆ ಮತ್ತು ಮೆಂತ್ಯ ಮತ್ತು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ, ಜೊತೆಗೆ ಬೆಳಗಡ್ಲೆನ ತೊಗೊಂಡಿದ್ದೀನಿ. ಇವಾಗ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊತೀನಿ. ಇಲ್ಲಿ ಬೆಳ್ಳುಳ್ಳಿ ಮತ್ತು ಒಣ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಎಷ್ಟು ಬೇಕಾಗುತ್ತೆ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ, ಮತ್ತು ಹುಣಸೆ ಹುಳಿ ಕೂಡ ಬೇಕಾಗುತ್ತೆ. ಫೈನಲಾಗಿ ಇಲ್ಲಿ ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಆ ಒಂದು ತೊಗರಿ ಬೇಳೆ ಏನಿದೆ ಅಲ್ವಾ, ಅದು ನಮ್ಮ ಮನೆಯಲ್ಲೇ ಇರುವಂಥ ಒಂದು ತೊಗರಿ ಬೇಳೆ. ಅದಕ್ಕೆ ಯಾವುದೇ ರೀತಿ ಕೆಮಿಕಲ್ ಹಾಕಿರಲ್ಲ. ಹಾಗಾಗಿ ನಾನು ಡೈರೆಕ್ಟಾಗಿ ನಾನಿಲ್ಲಿ ತೊಗರಿ ಬೇಳೆನ ಡೈರೆಕ್ಟಾಗಿ ಹುರಿದ್ಬಿಟ್ಟು ಚಟ್ನಿನ ಮಾಡ್ತಾ ಇರೋದು. ಇವಾಗ ಇದು ಫ್ರೈ ಆದಮೇಲೆ ಇದು ತೊಗರಿ ಬೇಳೆ ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಡೈರೆಕ್ಟಾಗಿ ನಾನು ಹಂಗೆ ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಅಂಗಡಿ ಮನೇಲಿ ಏನಾದರೂ ತೊಗೊಂಡು ಬಂದ್ರಿ ಅಂತಂದರೆ ಆದಷ್ಟು ಕ್ಲೀನಾಗಿ ತೊಳ್ಕೊಂಬಿಟ್ಟು ನೀವು ಮಾಡುವಂಥ ಕೆಲಸ ಮಾಡಿ. ಖಂಡಿತವಾಗ್ಲೂ ಅದರಲ್ಲಿ ಕೆಮಿಕಲ್ಸ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾವು ಮನೆಯಲ್ಲೇ ರೆಡಿ ಮಾಡಿರೋದರಿಂದ ಈ ಒಂದು ತೊಗರಿಬೇಳೆ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ. ಹಾಗಾಗಿ ಕ್ಲೀನಾಗಿ ಹಸನ್ ಮಾಡಿಕೊಂಡು ನಾನು ತೊಗೊಂಡಿದ್ದೀನಿ. ಇದು ಫ್ರೈ ಆಯಿತು. ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಯಾರೆಲ್ಲ ಸವಿರುಚಿ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನಾನು ಹಾಕಿರೋಂಥ ಪ್ರತಿಯೊಂದು ಈ ಒಂದು ರೆಸಿಪಿಗಳು ನಿಮಗೆ ಫಸ್ಟ್ ಬರುತ್ತೆ. ಆವಾಗ ನೀವೇ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ನೆಕ್ಸ್ಟ್ ಯಾವುದೇ ಒಂದು ರೆಸಿಪಿ ಆಗಿರ್ಬೋದು, ನಾನು ಹಾಕಿರೋಂಥ ವೀಡಿಯೋಸ್ಗೂ ನಿಮಗೂ ಫಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಲೈಟಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಮೆಂತ್ಯ ಕಾಳು ಕೂಡ ಅಷ್ಟೇ. ಆ ಮೆಂತ್ಯ ಕಾಳು ಕೂಡ ನಾನಿಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊತಿದ್ದೀನಿ. ಇದು ಸ್ವಲ್ಪ ಹಾಕಿದರೆ ಸಾಕು, ಚಟಪಟ ಅಂತ ಸಿಡಿದ್ಬಿಡುತ್ತೆ. ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ವಾ, ಆವಾಗ ನಾವಿಲ್ಲಿ ತೆಗೆದುಬಿಡಬೇಕು. ಇದು ಕಲರ್ ಚೇಂಜ್ ಆಯಿತು. ಇವಾಗ ಕಂಪ್ಲೀಟಾಗಿ ಹುರಿದಾಯಿತು. ಇವು ಹುರಿದಾದ್ಮೇಲೆ ನಮಗೆ ಕಹಿ ಅನ್ನೋದು ಸಿಗೋದಿಲ್ಲ ಸ್ನೇಹಿತರೆ. ನೀವು ಅಂದ್ಕೋಬೋದು ಕಹಿ ಇರುತ್ತೇನೋ ಮೆಂತ್ಯ ಅಂತ, ಬಟ್ ಇಲ್ಲ, ಕಹಿ ಇರೋದಿಲ್ಲ. ಫ್ರೈ ಮಾಡಿರ್ತೀವಲ್ವ, ಆವಾಗ ಕಹಿ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಇವಾಗ ಈ ಮಿಕ್ಸಿ ಜಾರಿಗೆ ಬೆಳಗಡ್ಲೆ, ಈ ಹುರಿದಿರುವಂತಹ ಒಂದು ಎಲ್ಲ ಐಟಮ್ಸು, ಮತ್ತು ಒಣ ಕೊಬ್ಬರಿ ತುರಿ, ಬೆಳ್ಳುಳ್ಳಿ ಇದಷ್ಟನ್ನು ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊಂಬಿಟ್ರೆ ಮೆಂತ್ಯ ಚಟ್ನಿ ತುಂಬ ಸುಲಭ, ತುಂಬ ರುಚಿಯಾಗಿ, ಬಾಣಂತಿಯರಿಗಂತೂ ಹೇಳಿ ಮಾಡಿಸಿದ ಚಟ್ನಿ ಅಂತಲೇ ಹೇಳ್ಬೋದು. ಎದೆ ಹಾಲು ಬಿದ್ದಿಲ್ಲ ಅಂತಂದರೆ ಈ ಒಂದು ಚಟ್ನಿ ಕೊಡೋದ್ರಿಂದ ಬಾಣಂತಿಯರಿಗೆ ಎದೆ ಹಾಲು ಬೇಗನೆ ಬೀಳುತ್ತೆ. ಮೆಂತ್ಯ ಬಳಸಬೇಕಾಗತ್ತೆ. ಬಾಣಂತಿಯರು ಮೆಂತ್ಯ ಜಾಸ್ತಿ ಬಳಸೋದ್ರಿಂದ ತುಂಬ ಹೆಲ್ದಿ, ಮತ್ತು ಮಕ್ಕಳಿಗೆ ಕೂಡ ತುಂಬ ಹೆಲ್ದಿ ಆಗುತ್ತೆ. ಹಾಲು ಕೂಡ ಬೇಗ ಬೀಳುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮೆಂತ್ಯ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ನಿ ಅಲ್ವಾ. ಇವಾಗ ನಾನಿಲ್ಲಿ ಫೈನಲಾಗಿ ಹುಣಸೆ ಹುಳಿನ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೋ ಹುಳಿ, ಸ್ವಲ್ಪ ಜಾಸ್ತಿ ಊಟ ಮಾಡೋರು ಜಾಸ್ತಿ ಹಾಕ್ಕೋಬೋದು, ಇಲ್ಲ ಅದಕ್ಕೆ ಅನುಗುಣವಾಗಿ ನೀವು ಕೂಡ ಮಿಕ್ಸ್ ಮಾಡಿಕೊಂಡು ಬಿಸಿ ಅನ್ನೋದ್ರ ಜೊತೆಗೆ ಈ ಒಂದು ಕೆಂಪು ಚಟ್ನಿ ಜೊತೆಗೆ ಮೆಂತ್ಯ ಚಟ್ನಿ ಅಂತ ಹೇಳ್ಬೋದು. ನಾವು ಹೇಳೋದು ಮೆಂತ್ಯ ಚಟ್ನಿ ಅಂತಲೇ ಹೇಳ್ತೀವಿ. ಕಂಪ್ಲೀಟಾಗಿ ಫೈನಲಾಗಿ ಆಯಿತು. ನೋಡ್ತಾ ಇರ್ಬೋದು. ಇದಕ್ಕೆ ಒಗ್ಗರಣೆ ಕೊಟ್ಟು ಊಟ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ನೀವು ಬಾಣಂತಿಯರಿಗೆ ಬೇಕಾದರೆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಬಿಟ್ಟು ಊಟ ಮಾಡಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.